ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಎಲ್ಲಾದರೂ ನೋಡಿ ಮಾನ್ಯ ನಮ್ಮ ಪ್ರೆಸಿಡೆಂಟ್ ಸೆಕ್ರೆಟರಿ ಆದವರು ಏಕತಾ ಸಂಸ್ಥೆಯನ್ನು ಇಲ್ಲಿ they have built a big institution with all their effort, and I'm happy to see them do all these things, and further also all the new generation students sitting at the back side. So ಅವರು ಕೂಡ whatever is happening now, they have to continue this good work. ಅವ್ರಿಗೆ ಸಹಾಯ ಎಲ್ಲ ತರನು ನೀವು ಮಾಡಬೇಕು. ಇಲ್ಲಿಂದ ಹೋದ ಮೇಲೆ ಇದು ನಮ್ಮದಲ್ಲ, ಇದು ಯಾರಿಗೋ ನಮ್ಮ ಭಾವನೆ ಮಾತ್ರ ನೀವು ಯಾರು ಇಟ್ಕೋಬಾರ್ದು ಮನಸ್ಸಲ್ಲಿ. This is your duty and responsibility for all the kids sitting there to continue this work done by our seniors here. ಒಂದು ಮಾತು ಅವರು ಹೇಳಿ ಇಲ್ಲಿ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ. ಏನ್ ಬೇಕೋ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್, ಶಿಕ್ಷಣ, ಆಲ್ ದಟ್ ಇಸ್ ಡನ್. ಬಟ್ ಟುಡೇಸ್ ಜನರೇಷನ್, ನಾನು ಸ್ವಲ್ಪ ಮಾತಾಡಕ್ಕೆ ಇಷ್ಟಪಡ್ತೀನಿ. Today's generation is all about technology. Everybody is inclined towards technology. ಹಳೆ ಸಂಸ್ಕಾರ ಏನಿದೆ ಎಲ್ಲರೂ ಮರಿತಾ ಇದ್ದಾರೆ. Slowly it is fading away, evaporating, it is gone. So ಅದು you should not cultivate that habit. ಇಲ್ಲಿ ಬಂದು ಈಗ ನಮ್ಮ ಎಕ್ಸ್ಪೀರಿಯನ್ಸ್ ಪರ್ಸನ್ ಪೀಪಲ್ ಇಲ್ಲಿ ಯಾರಿದ್ದಾರೋ ಅವರೆಲ್ಲ ಅವ್ರ ಹತ್ರ ದಿಸ್ ಲಾಟ್ ಆಫ್ ಎಜುಕೇಶನ್ ಅಪಾರ್ಟ್ ಫ್ರಮ್ ಅವರ್ ಸ್ಕೂಲ್ ಅಂಡ್ ಕಾಲೇಜ್ ಟು ಲರ್ನ್. ಸೊ ತಾವೆಲ್ಲರೂ ಅವರ ಎಕ್ಸ್ಪೀರಿಯನ್ಸ್ ಇಂದ ಯು ವಿಲ್ ಹ್ಯಾವ್ ಟು ಲರ್ನ್ ಸರ್ಟನ್ ಥಿಂಗ್ಸ್ ವಿಚ್ ಇಸ್ ನಾಟ್ ಟಾಟ್ ಇನ್ ಸ್ಕೂಲ್ಸ್ ಅಂಡ್ ಕಾಲೇಜಸ್. ಇವತ್ತಿನ ಮಕ್ಕಳಿಗೆ ಪಿಯರ್ ಪ್ರೆಷರ್ ಅನ್ನೋದು ತುಂಬಾ ದೊಡ್ಡದು. The day they are born, they are compared to the second kid, third kid living around them. The first Montessori they get into, my daughter or son is studying in that Montessori ಅಂತ ಪಕ್ಕದವರು ಹೇಳ್ತಾರೆ, ಇಲ್ಲಿ ನಮ್ಮವರು ಹೌದಾ ಅಂತಾರೆ. So that is a wrong thing again. Then as they graduate ಎಲ್ಲಾ ತರ ಕೋರ್ಸಸ್ ಮಾಡಬೇಕು. From our skating, dancing, this, that, ಈ ಹೂಲಾಲ ಹೂಪ್ ಅಂತ ಬರುತ್ತೆ, ಕೇಳಿರ್ಬೋದು. ಅದೊಂದು ರಿಂಗ್ ಹಾಕೊಂಡು ತಿರುಗಿಸೋದು, ಅದಕ್ಕೂ ಕ್ಲಾಸ್ ಇದೆ. ಐ ವಾಸ್ ಸರ್ಪ್ರೈಸ್ ಸೀಯಿಂಗ್ ದಟ್. ಸೊ ಪೇರೆಂಟ್ಸ್ ಅನ್ನೋರು ಏನು ಅಂತ ಗೊತ್ತಿಲ್ಲ. ಬಿಕಾಸ್ XYZ ಕಿಡ್ ಇಸ್ ಡೂಯಿಂಗ್, ನಮ್ಮ ಮಕ್ಕಳು ಕಲಿಬೇಕು, ನಮ್ಮ ಮಕ್ಕಳು ಮಾಡಬೇಕು, ಆ ಥರ ಪ್ರಪಂಚಕ್ಕೆ ವಿ ಆರ್ ಡಿವಿಯೇಟಿಂಗ್ ಸ್ಲೋಲಿ. ಐ ಥಿಂಕ್ ನನ್ ಕೇಳಿದ್ರೆ ಟುಡೇ ವೆನ್ ಅ ಕಿಡ್ ಇಸ್ ಬಾರ್ನ್, ಮಗು ಚೆನ್ನಾಗಿದ್ಯಾ, ನಗ್ತಾ ಇದೆಯಾ, ತಿಂತಾ ಇದೆಯಾ, ಮಲಗ್ತಾ ಇದೆಯಾ, ಖುಷಿಯಾಗಿದೆಯಾ ಅಂದ್ರೆ that majority of it is resolved. ಅಂದ್ರೆ ನಾವು ತುಂಬಾ ಅದ್ರ ಬಗ್ಗೆ ಯೋಚನೆ ಮಾಡೋದು ನೆಸೆಸಿಟಿ ಇಲ್ಲ. That is what it has to be. So every now and then we steps to high school, board exams, PUC ಬಂತಾ, ನಿದ್ದೆ ಮಾಡಬೇಡ. Then engineering ಹೋದ್ರ, then there is a placement cell. You have to get a placement. ಇಷ್ಟು ಕಷ್ಟಪಟ್ಟು ಓದಿಸಿ ನಮ್ಮ, you have to get a placement. Then placement ಆಯ್ತಾ, ಮದುವೆ ಆಗ್ಬೇಕು, ಅಯ್ಯೋ ಮದುವೆ ಆಗಿಲ್ವಾ ಇನ್ನ. ಸೊ ದೀಸ್ ಥಿಂಗ್ಸ್ ಕಂಟಿನ್ಯೂ ಫಾರ್ ಎವರ್. ಸೊ ಐ ರಿಕ್ವೆಸ್ಟ್ ಆಲ್ ದ ಎಲ್ಡರ್ಸ್, ಪೇರೆಂಟ್ಸ್ ಹಿಯರ್ ನಾಟ್ ಟು ಪುಟ್ ಎನಿ ಸಾರ್ಟ್ ಆಫ್ ಪ್ರೆಷರ್ ಆನ್ ದ ಕಿಡ್ಸ್ ಹಿಯರ್. ಕಿಡ್ಸ್ ಆರ್ ಕಿಡ್ಸ್, ಲೆಟ್ ದೆಮ್ ಬಿ ಕಿಡ್ಸ್. ಹಳೆ ಕಾಲದಲ್ಲಿ ಇದು ಯಾವುದು ಇರಲಿಲ್ಲ, ಬಟ್ ಸ್ಟಿಲ್ ಎವ್ರಿಬಡಿ, ಆಲ್ ದ ಬ್ರಿಲಿಯಂಟ್ಸ್ ವರ್ ಬಾರ್ನ್, the world survived, everybody went through the process of tough things, these things, and they came out of that. ಇವಾಗ ನಾವು ಯಾವ್ದು ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿಲ್ಲ. ಹೊಸ ಜನರೇಷನ್ ಮೊಬೈಲ್ ನೋಡಿ, ಆ ಟಿವಿ ನೋಡಿ ಅದೆಲ್ಲ ತೋರಿಸ್ತಾ ಇರೋದು. ಐ ಡೋಂಟ್ ಥಿಂಕ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಎನಿಮೋರ್. ನೋಡೋದಂತ ನೋಡಿ ಅಷ್ಟೇ. ಯು ಸ್ಪೆಂಡ್ ಅ ಲಿಟಲ್ ಟೈಮ್ ಆನ್ ದಟ್, ಇಟ್ ಇಸ್ ನಾಟ್ ಮೋರ್ ದೆನ್ 10 minutes or half an hour on that. Coming to your education and stuff, it has become very complicated these days. As a part of the institution now, ಒಂದು ಮ್ಯಾಥಮೆಟಿಕ್ಸ್ ಒಂದು ಪ್ರಾಬ್ಲಮ್, ಒಂದು ಅಡಿಷನ್ ಹೇಳ್ಕೊಡ್ಬೇಕಾ, ಸಬ್ಟ್ರಾಕ್ಷನ್ ಹೇಳ್ಕೊಡ್ಬೇಕಾ, ದೇರ್ ಆರ್ 10 methods to teach that. And parents also are confused, kids are confused. ಇದೇನಪ್ಪ 2+2 2 ಮಾಡೋದಕ್ಕೆ ಇಷ್ಟು ಮೆಥಡ್ ಅಂತ ನಮ್ಗೆ ಅನ್ಸುತ್ತೆ. ಬಟ್ ಐ ಡೋಂಟ್ ನೋ, ಅದು ಮಾರ್ಕೆಟಿಂಗ್ಗೋಸ್ಕರನ ಆರ್ ಎಲ್ಸ್ ಜಸ್ಟ್ ಟು ಪ್ಲೀಸ್ ದ ಪೇರೆಂಟ್ಸ್, ಜಸ್ಟ್ ಟು ಡೂ ಥಿಂಗ್ಸ್, ಅದನ್ನೆಲ್ಲ ಅಳವಡಿಸಲಾಗಿದೆ. So all these things, whatever is looking bright are not bright things. All these old things, whatever was taught by our elders, our grandparents, those are all beautiful things that we will have to inculcate in our life. And these students today, whoever is sitting in the rear, you will have to think about it, do a good job, and always support your parents and the elders. This is my request to all of you.
Then coming in this real world, after you have studied, after you are educated, after you have earned money, this generation has started wasting money. ವೇಸ್ಟಿಂಗ್ ಮನಿ ಅಂದ್ರೆ ಬೇಡದೇ ಇರೋ ಪದಾರ್ಥನ ತಗೊಳ್ಳೋದು. ಒಂದು ಮೊಬೈಲ್ ಫೋನ್ ಇವತ್ತು ತಗೊಳ್ತೀರಾ, ಆಫ್ಟರ್ 2 years ಇಟ್ಸ್ ಅ ವೇಸ್ಟ್, ಬಿಸಾಕ್ತೀರಾ. ಅದೆಲ್ಲ ನೀವೇನು ಆ ವರ್ಷದ ಕಷ್ಟಪಟ್ಟಿರೋದು ಫ್ರೂಟ್ ಆಫ್ ಇಟ್. And this has been continuing at more and more, and lot of material things are happening, and this should not happen, and this should not be cut down, and you start saving money. As far as I know, from our government perspective, the BJP government, I mean, I'm not a politician, but still I want to say that they are doing wonderful things. ನಮ್ಗೆ ಇಲ್ಲದೆ ಇರೋದೆಲ್ಲ ನಿಮ್ಗೆ ನೆಕ್ಸ್ಟ್ ಜನರೇಷನ್ ಸಿಗುತ್ತೆ. ಯಾಕಂದ್ರೆ the way the government is doing, the country is growing. Even ನೀವೆಲ್ಲ ನೋಡಿರ್ಬೋದು, the state of Sri Lanka, state of Bangladesh, state of Pakistan, they are all in disaster. ಅವ್ರಿಗೆ ಊಟ ಇಲ್ಲ, ಡೀಸೆಲ್ ಬೆಲೆ 285 ರೂಪಾಯಿ, they are not able to survive. ಆ ತರ ನೋಡಿದ್ರೆ we are all well positioned here in India. ನಮ್ಮ ದೇಶ ಆಗಿ, ನಮ್ಮ ಪೊಲಿಟಿಷಿಯನ್ಸ್ ಆಗಿ ನಾವು ಎಷ್ಟಾರು ಬೈಬೋದು, ಅವ್ರಿಗೆ ಅನ್ಸಾಕೋರು ಅವ್ರು ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂತ. But I will still appreciate our BJP government and Modi, whatever they are doing, and we are all here happy, leading a wonderful life. ನಮ್ಗೆ ಯಾವುದು ಚಿಕ್ಕ ಸ್ವಲ್ಪ ಅಲ್ಪ ಕೊರತೆಗಳು ಇರ್ಬೋದು, ಅಷ್ಟೇ ಬಿಟ್ರೆ ಮೆಜಾರಿಟಿ ಇಸ್ ಆಲ್ ಟೇಕನ್ ಕೇರ್. ಹಾಗಾಗಿ I would say you all grow up, you all become good citizens of the country, you support the Abhilashrama here, you take care of yourself, you take care of everybody, and be good citizens of India. That is all I want to talk about today, and thank you very much for giving me an opportunity to come here, attend this and take this stage. I always appreciate, and I thank Mr. Deepak also for inviting me here. And I totally appreciate from my bottom of my heart. This is a wonderful job done by the society to the society, and my namaskar to the great people here.